सुखदं केवलं ज्ञानमूर्ते द्वातीतं गगनसदृशं तत्त्वमस्यादिलक्ष्यम् एकं नित्यविमल अचलं सर्वदी साक्षिभूतं भावातीतं त्रिगुणरहितं श्रीसद्गुरुनित्यत्वं नमामि। महायोगपीठे तटे भीमरत्यं वरं पुण्डलीकाय धातो मुनीन्द्रे तमागत्य तिष्ठन्तमहानन्दकन्दं परब्रह्मलिङ्गं भजे पाण्डुरङ्गं पाण्डुरङ्गाकरू प्रथमनमन दुसरे चरणा संताचया त्यांच्या कृपादाने कथेचा विस्तारो बाबाजी सद्गुरु दास तुका। ओम नमो ज्ञानेश्वरा करुणाकरा तुमचा अनुग्रह लादलो पावन झालो चराचरे मी कळा कुसरी काहीच नेणे बोलतो अतिभाविका तुमचा अनुग्रह लादलो पावन झालो ಚರಾಚರಿ. ಪ್ರಥಮದಲ್ಲಿ ಸದ್ಗುರುಗಳಾಗಿರುವಂಥ ಪರಮ ಪೂಜ್ಯರ ಶ್ರೀಚರಣಗಳಲ್ಲಿ ನಮನವನ್ನು ಸಲ್ಲಿಸಿ ಯಾವ ವೇದಾಂತ ಆಚಾರ್ಯರಾಗಿರುವಂಥ ಸಮಸ್ತ ಆಚಾರ್ಯರ ಶ್ರೀಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸುತ್ತಾ ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವಂಥ ಸಂತರೆ ಮಹಂತರೆ ಯೋಗಿ ಧ್ಯಾನಿ ಸಿದ್ಧ ಮುನಿಜನ ತಾಯಿಂದಿರೆ ತಮ್ಮೆಲ್ಲರ ಶ್ರೀಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸಿ ನಿನ್ನೆ ದಿನ ನಾವು 11ನೇ ಶ್ಲೋಕದ ವಿಷಯನ ಚಿಂತನೆ ಮಾಡ್ತಾ ಹೋಗಿದ್ದೇವೆ. ಗುರುವಿನ ಹತ್ರ ಹೋಗಿ ತನ್ನ ವಿಷಯವನ್ನು ತೋಡುತ್ತಿರುವಂಥ ದುರ್ಯೋಧನನ ಶಬ್ದವನ್ನು ಕೇಳಿ ಆತನ ವಾಕ್ಪುಷ್ಪವನ್ನು ಕೇಳಿ ತಮ್ಮ ಕುರುವೃದ್ಧರಾಗಿರುವಂಥ ಅಜ್ಜ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇವತ್ತು ಸಿಂಹನಾದವನ್ನು ಮಾಡ್ತಾರೆ. ಸಿಂಹನಾದ ಮಾಡಿ ಆತನಿಗೆ ಖುಷಿ ಪಡಿಸ್ತಾರೆ. ಆಗ ಸಂಜಯ ರಾಜನಾಗಿರುವಂಥ ಧೃತರಾಷ್ಟ್ರಿಗೆ ಹೇಳ್ತಾರೆ, ಸಂಜಯ ಉವಾಚ ತಸ್ಯ ಸಂಜಯನ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚೈ ಶಂಕಂ ದಧ್ಮೌ ಪ್ರತಾಪವಾನ್. तस्य संजन या राजया चिया बोला सेनापती संतोषला मग तेने केला सिंहनाद. काय ते संतोष झाला ते काय ऐकलं जो दुर्योधन काय सांगतात गुरुच्या समोर ते ऐकून कुरुवृद्ध तुमची दादा काय केलं आता सेनापती ते संतोषला मग तेने केला सिंहनाद. तो गाजत असे अद्भुत दोही सैन्य आत प्रतिध्वनी नसमात उपजत असे असं अद्भुत ते नाद होती. ते तयाची तुलगासवे वीरवृत्ती चेनी थावे दिव्य शंकम भीष्म देवे असुस्परिला अस्परिला. ते दोन्ही नाद मिळले तेत त्रिलोक्य बदरी भूत जाहले जैसे आकाश का पडिले तुटोनिया. घडघडीत अंबर उंचंबळत सागर शोभले चराचर कांपत असे. तेणे महाघोष गजरे धुमधुमिती गिरी कंदरे तव दळा माझे रणतुरे अस्पुरिले. काय बोलतात ते ज्ञानेश्वरी माऊली असं सांगतात, तो गाजर असं अद्भुत होतं की दोन्ही सैन्याचे
आता प्रतिध्वनी नस्मात उपजत असे, ते तयाची तुलगास्तवे वीरवृत्ती चेनी थावे, दिव्य शंक भीष्म देवे अस्फुरिला. ते असं ध्वनी होती, ते नाद, ते मिळून ते त्रिलोक्याचे बधिरी आणि भूत जाहले. सगळे त्रिलोक्यात किती 84 लाख ते जीव आहे, सगळे भूत. पण काय झालं, ते घाबरून वाटलं की काय ध्वनी आहे. सगळ्याचे त्रिलोकात आणि गवी कंदरत सगळे जैसे आकाश पडिले तस तुटोनिया घडघडीत अंबर, असे अंबर असं आवाज होतो ना, तसं झाले. तर उचळंबळत सागर, तर सागर काय झाला, उचलून आला. असं शोभले चराचर, सगळे चराचर कांपतच, तसं कांपत होते. तसं झालं. ते घोषणाने जे नाद केला, सिंहनाद, असं महाघोष गजरे. ಹಿಂಗ ದುರ್ಯೋಧನ ರಾಜ ದುರ್ಯೋಧನನ ಭಾಷಣವನ್ನು ಕೇಳಿ ಭೀಷ್ಮರಿಗೆ ಬಹಳ ಸಂತೋಷವಾಯಿತು. ಸಿಂಹ ಗರ್ಜನೆ ಮಾಡಿದರು. ಆ ಗರ್ಜನೆಯು ಎರಡು ಸೈನ್ಯ ಗಲಭೆ ಉಂಟು ಮಾಡಿತು. ಎರಡು ಸೈನ್ಯದ ಮಧ್ಯದಲ್ಲಿ ಗಲಭೆ ಉಂಟು ಮಾಡಿತ್ತು. ಎಂತ ಅದ್ಭುತವಾದಂತ ಧ್ವನಿ! ಈ ಗರ್ಜನೆ ಪ್ರತಿಧ್ವನಿಯು ಆಕಾಶ ಮಂಡಲನೆಲ್ಲ ವ್ಯಾಪಿಸಿ ಸಮಸ್ತ ಚರಾಚರ ಆಕಾಶ ಮಂಡಲ ಸಮೇತ ಆ ಪ್ರತಿಧ್ವನಿಯು ಹೊರತು ವೀರವೃತ್ತಿಯ ಬಲದಿಂದ ಭೀಷ್ಮರು ತನ್ನ ದಿವ್ಯವಾದ ಶಂಖವನ್ನು ಊದಿದರು. ಆ ಎರಡೂ ಧ್ವನಿಗಳು ಒಟ್ಟುಗೂಡಿದ ಕೂಡಲೇ ಆಕಾಶದಲ್ಲಿ ಘಡಘಡಾಟ ಶಬ್ದ ಉದ್ಭವಿಸಿ ಆಕಾಶವೇ ಬಿರುದು ಬೀಳುವುದು ಎಂಬಂತೆ ಭಾಸವಾಯಿತು ಅಂತ. ಮೂರು ಲೋಕಗಳಲ್ಲಿ ಎಲ್ಲರ ಕಿವಿಗಳು ಗಡುಚಿಕೊಂಡವು. ಆ ಕಾಲಕ್ಕೆ ಆಕಾಶದಲ್ಲಿ ಘಡಘಡಾಟ ಎಂಬ ಶಬ್ದ ಉಂಟಾಗಿ ಅದೊಂದು ಭೀಕರ ಸ್ವರೂಪವನ್ನು ತಾಳಿತು. ಸಮುದ್ರವು ಉಕ್ಕೇರಿತು. ಈ ಸ್ಥಾವರ ಜಂಗಮಾದಿಕ ವಿಶ್ವವು ಗಾಬರಿಯಾಗಿ ಬಿಟ್ಟಿತು. ಪೃಥ್ವಿಯ ಥರ ನಡುಗಿತು ಮತ್ತು ಮಹಾಧ್ವನಿಯ ಘೋಷದಿಂದ ಪರ್ವತಗಳ ಗುಹೆಗಳಲ್ಲಿ ಸಹ ಪ್ರತಿಧ್ವನಿ ಉಂಟಾಯಿತು. ಹೀಗೆಲ್ಲ ನಡೆದಿರುವ ಸಮಯದಲ್ಲಿ ಆ ಸೈನ್ಯದೊಳಗೆ ರಣವಾದ್ಯಗಳು ಬಾರಿಸಲಿಕ್ಕೆ ಹತ್ತಿದವು. ಎಲ್ಲ ಒಂದರ ಹಿಂದೆ ಒಂದು ರಣವಾದ್ಯವನ್ನು ಬಾರಿಸ್ತಾ ಹೋದವು. ಯಾಕೆ ಭೀಷ್ಮರು ಅದನ್ನ ಜಯಘೋಷ, ಆ ರಣವಾದ್ಯವನ್ನು, ಆ ಮಾತು ಕೇಳಿದಂತ ರಾಜ ದುರ್ಯೋಧನನ ಮಾತು ಕೇಳಿ ತನ್ನ ಸಿಂಹಾಸನಕ್ಕೆ ಸಮರ್ಪಿತರಾಗಿರುವಂತಹ ಭೀಷ್ಮಾಚಾರ್ಯರು ವೃದ್ಧರಾಗಿದ್ದು, ಕುರು ವೃದ್ಧ ಅಂತ ಬಳಸ್ತಿದ್ದಾರೆ. ಈ ಕುರು ವೃದ್ಧ ಅಂತ ಶಬ್ದ ಅಂದ್ರೆ ಅವರು ಎಲ್ಲರಲ್ಲಿ ಜ್ಞಾನಿಗಳಿದ್ದರು. ಕುರು ವೃದ್ಧ ಪಿತಾಮಹ, ಜ್ಞಾನಿ ಆಗಿದ್ರು, ತಪಸ್ವಿ ಆಗಿದ್ದರು, ಶಾಸ್ತ್ರ ಬಲ್ಲವರಾಗಿದ್ರು. ಭೀಷ್ಮಾಚಾರ್ಯರು ತಮ್ಮ ತಂದೆಗಾಗಿ ಅಜನ್ಮ ಪರ್ಯಂತ ಕಾಮಿನಿ ಮತ್ತು ಕಾಂಚನವನ್ನು ತ್ಯಾಗ ಮಾಡದವರಾಗಿದ್ರು. ಅವರು ಕಾಮಿನಿ ಮತ್ತು ಕಾಂಚನ ಎರಡನ್ನ ತ್ಯಾಗ ಮಾಡಿದರು. ಅಂತ ಮಹಾನ್ ತಪಸ್ವಿ ಆಚಾರ್ಯರಾಗಿರುವಂತಹ ಭೀಷ್ಮಾಚಾರ್ಯರು ಭಗವಂತನ ಭಕ್ತರಾಗಿದ್ರು. ಪರಶುರಾಮನ ಹತ್ರ ವಿದ್ಯೆ ಪಡೆದುಕೊಂಡು ಯಾವ ತನ್ನ ಸಹೋದರರಿಗಾಗಿ ಸ್ವಯಂವರಕ್ಕೆ ಹೋಗಿರುವಂತಹ ಭೀಷ್ಮರು ಅಲ್ಲಿ ಸಮಸ್ತ ರಾಜ್ಯರು ಅವರ ಮೇಲೆ ಮುಗಿಬಿದ್ದರೂ ಯಾರಿಗೂ ಸಹ ಹೆದರದೆ ತಾವೊಬ್ಬರೇ ಎಲ್ಲರನ್ನೂ ಸೋಲಿಸಿ ಅಂಬಾಲಿಕಾ ಅವರನ್ನ ತಂದು ತಮ್ಮ ತಮ್ಮಂದರಿಗೆ ಮದುವೆ ಮಾಡಿಸ್ತಾರೆ. ಅಂತ ಸೂರರಾಗಿರುವಂತ ಅಂತ ಪಾಂಡಿತ್ಯವನ್ನು ಹೊಂದಿರುವಂತ ಭೀಷ್ಮಾಚಾರ್ಯರು ತಪಸ್ವಿ ಆಗಿದ್ರು. ಆ ತಪಸ್ಯ ಮೂರು ಲೋಕದಲ್ಲಿ ಅವರಿಗೆ ಸರಿಸಾಟಿ ಆಗದೆ ಇರುವಂತ ಬೇರೆ ಯಾರು ವೇದ ಇರಲಿಲ್ಲ. ತಮ್ಮ ಗುರುವಿನ ಜೊತೆಗೆ ಹೋರಾಡ್ತಾರವ್ರು. ಪರಶುರಾಮನ ಜೊತೆಗೆ ಹೋರಾಡಿ ಅವರಷ್ಟೇ ಸಮರ್ಥ ಸೋಲದೆ ಅವರಷ್ಟೇ ಸಾಮರ್ಥ್ಯವುಳ್ಳವರಾಗಿರ್ತಾರೆ ಅಂತ ಭೀಷ್ಮರು ತಪಸ್ವಿಗಳು, ಶಾಸ್ತ್ರಜ್ಞ ಬಲ್ಲವರು. ಅದಕ್ಕೆ ಮಹಾಭಾರತದ ಕೊನೆಯ
ಕೊನೆಯ ಮಹಾಭಾರತದ ಕೊನೆ 18 ದಿನವಿದ್ದಾದ ನಂತರ ಅವರು ಶಯ್ಯ ಮೇಲೆ ಮಲಗಿರುವಾಗ ಕೃಷ್ಣ ಧರ್ಮರಾಯರಿಗೆ ಹೇಳ್ತಾರೆ, ಧರ್ಮರಾಯ, ಇನ್ನೇನಾದರೂ ಸೂಕ್ಷ್ಮ ಧರ್ಮಗಳು ತಿಳಿದುಕೊಳ್ಳುವಂತ ನಿಮ್ಮಲ್ಲಿ ಉತ್ಕೃಷ್ಟ ಏನಾದರೂ ನಿಮ್ಮಲ್ಲಿರುವಂತ ಆಕಾಂಕ್ಷೆ ಇದ್ದರೆ ಅದು ನಿಮ್ಮ ಅಜ್ಜನಾಗಿರುವಂತ ಭೀಷ್ಮಾಚಾರ್ಯರು ಅಸ್ತಂಗತರಾಗುತ್ತಿದ್ದಾರೆ, ಅವರ ಹತ್ರ ತಿಳ್ಕೊಳ್ರಿ ಅಂತ ಹೇಳ್ತಾರೆ. ಆಗ ಶಯ್ಯ ಮೇಲೆ ಅವರು ಅಲ್ಲೇ ಇದ್ದುಕೊಂಡೇ ಅವರು ಏನ್ ಬರೆದ್ರು ಅಂತ ಹೇಳಿದ್ರೆ, ನಾವು ವಿಷ್ಣು ಸಹಸ್ರನಾಮ ಸ್ತುತಿಯನ್ನು ಮಾಡ್ತಾರಲ್ಲಿ, ವಿಷ್ಣು ಸಹಸ್ರನಾಮ ಸ್ತುತಿ ಮಾಡಿರುವಂತ ಭೀಷ್ಮಾಚಾರ್ಯರು ಅದನ್ನ ಈ ಭೂಮಿಗೆ ದೊಡ್ಡ ಕೊಡುಗೆ ಕೊಟ್ಟರು. ವಿಷ್ಣು ಸಹಸ್ರನಾಮ ಭಗವಂತನ ದೊಡ್ಡ ಭಕ್ತರಾಗಿದ್ರು, ಆಚಾರ್ಯರು ತಪಸ್ವಿಗಳಾಗಿದ್ರು, ಅಷ್ಟೇ ಅದ್ಭುತವಾದಂತ ಸಾಮರ್ಥ್ಯವುಳ್ಳವರು ಇದ್ರು. ಅದಕ್ಕೆ ಅವರು ಮಾತನಾಡದೆ ರಾಜ ದುರ್ಯೋಧನನನ್ನು ಖುಷಿಪಡಿಸಲು ಸಂತೋಷಪಡಿಸಲು ಸಿಂಹನಾದವನ್ನು ಮಾಡಿದರು. ಆಗ ಭೀಷ್ಮಾಚಾರ್ಯರು ಶಯ್ಯ ಮೇಲೆ ಮಲಗಿರುವಾಗ ದ್ರೌಪದಿ ಒಂದ್ಸಲ ವ್ಯಂಗ್ಯ ನಗೆಯನ್ನ ನಗ್ತಿರ್ತಾರೆ. ವ್ಯಂಗ್ಯ ನಗೆಯನ್ನ ನಗ್ತಿರ್ಬೇಕಾದ್ರ ಏನಿ ಮುದುಕ ಇರುವತ್ತೊಳಗ ನನ್ನನ್ನ ವಸ್ತ್ರಾಭರಣ ಆಗ್ತಿರುವಂತ ಹರಣ ಆಗಿರುವಂತ ಸಮಯದಲ್ಲಿ ಏನನ್ನ ಮಾಡ್ದವ ಇನ್ನೇನ್ ಹೇಳ್ತಾನೀತ ಧರ್ಮದ ಮಾತು ಅಂತ ವ್ಯಂಗ್ಯ ನಗ್ತಿರ್ತಾರೆ. ಆಗ ಭೀಷ್ಮನಿಗೆ ಗೊತ್ತಾಗ್ತದೆ, ಜ್ಞಾನಿಗಳಿರ್ತಾರ, ಅಲ್ಲಮ್ಮ ನೀನು ಅನ್ಕೊಂಡಿರೋದು ಸರಿಯದ, ಆಗ ನಾನು ಅವರ ಅನ್ನದ ಹಂಗಿನಲ್ಲಿದ್ದೆ, ಯಾವ ದುರ್ಯೋಧನನ ಅನ್ನ ಉಂಡಿರುವುದರಿಂದ ನನ್ನ ಬುದ್ಧಿಯೂ ಸಹ ಹಾಗೇ ಆಗಿತ್ತು. ಈಗ ನಿಮ್ಮ ಪತಿದೇವರ ಬಾಣೆಗಳಿಂದ ಆ ಶರೀರದ ರಕ್ತ ಹರಿದು ಹೋಗಿದೆ, ನನ್ನಲ್ಲಿ ಆ ಅನ್ನದ ಏನಿದೆಯಲ್ಲ ಆ ರೇತು ಹರಿದು ಹೋಗಿದೆ, ಇನ್ನೇನು ಉಳಿದಿರುವುದು ನನ್ನಲ್ಲಿ ಕೇವಲ ಜ್ಞಾನ ಮಾತ್ರ ತಾಯಿ ಅಂತ ಆ ತಾಯಿಗೆ ಹೇಳಿ ತಮ್ಮ ಉಪದೇಶವನ್ನು ಹೇಳ್ತಾರೆ. ಇದು ತಾತ್ಪರ್ಯ ಅಂತ ಕುರು ವೃದ್ಧ ಸಿಂಹನಾದವನ್ನು ಮಾಡ್ತಾರೆ. ಹೇಗಿತ್ತು ನಾದ ಅಂದ್ರೆ 3 ಲೋಕಗಳು ಗಡಗಡನೆ ನಡಗಿಸುವಂತ ನಾದ ಇತ್ತು. इस तरह नाद था कि तीनों लोक ऐसे पूर्ण भयभीत हो गए, ऐसे नाद था. इसीलिए भगवान के बड़े भक्त होते भीष्माचार्य ने ऐसे किया कि उनके जो बात सुनकर गुरु के सामने जाकर ऐसे जिज्ञासा प्रकट कर रहा था दुर्योधन, उसे सुनकर इन्होंने कुछ नहीं बोला तो उनके सिंहनाद से उनको संतुष्ट किया. सभी पता था उनके प्रति क्या श्रद्धा है, पांडु के प्रति क्या श्रद्धा है. दुर्योधन को पहले ही शंका था कि इन लोगों ने पांडवों के प्रति इनकी बहुत श्रद्धा है, अन्य उनसे इनका बहुत प्रेम है. इसीलिए दोनों के समोर जब आचार्य द्रोणाचार्य के सामने इन्होंने प्रस्तुत कर रहे थे तब भीष्माचार्य भी सुन रहे थे, दोनों ही सुन रहे थे. इस तरह शंका प्रकट करने वाले राजा दुर्योधन के सामने सभी शंख बजने लगे. कहने का तात्पर्य ऐसा है कि गुरु यानी उनके गुरु वृद्ध उनके दादा थे, उनके ऊपर उनका संदेह था. इन लोगों के पांडवों के प्रति इनकी जो हृदय में प्रेम है, ऐसे उनके ऊपर घृणा भी थी. और गुरु के सामने ऐसे निवेदन किया राजा दुर्योधन, उनको संतुष्ट करने के लिए आचार्य भीष्माचार्य उन्होंने शंखनाद किया है. ಹೀಗೆ ಅವರಿಗೆ ಹುರಿದುಂಬಿಸಲು ಅವ್ರು ಏನು ಮಾಡಿದರು ಅಂತ ಹೇಳಿದ್ರೆ ಶಂಖನಾದವನ್ನು ಮಾಡಿದರು. ಇಲ್ಲಿ ದುರ್ಯೋಧನನ ಯಾವ ಅಜ್ಞಾನ ಅದ ಆ ಅಜ್ಞಾನವನ್ನು ಯಾರೂ ಹೋಗ್ಲಾಡ್ಸಲಿಕ್ಕೆ ಆಗಲಿಲ್ಲ. ಎಲ್ಲರೂ ಹೇಳಿದ್ರು ಸಹ ಯಾರದು ಕೇಳಲಿಲ್ಲ. ದುರ್ಯೋಧನನಿಗೆ ಶ್ರೀಕೃಷ್ಣ ಸಂಧಾನ ಮಾಡ್ಲಿಕ್ಕೆ ಬಂದ್ರು, ಆಗಲೂ ಕೇಳಲಿಲ್ಲ.
ಶ್ರೀಕೃಷ್ಣ ಸಂಧಾನಕ್ಕೆ ಬಂದಾಗ ರಸ್ತೆಯ ಮಧ್ಯದಲ್ಲಿ ಎಷ್ಟೋ ಕುಟೀರಗಳನ್ನು ಹಾಕಿದ್ದ. ಯಾವುದಾದ್ರೂ ಕುಟೀರದಲ್ಲಿ ವಿಶ್ರಮಿಸಿ ಏನಾದರೂ ತಂಪು ಪಾನೀಯಗಳು, ತನಗಿಷ್ಟವಾದಂಥ ಯಾವುದಾದ್ರೂ ಆಹಾರಗಳನ್ನು ಗ್ರಹಣ ಮಾಡ್ತಾರಂತ ಹೇಳಿ ಈ ಸಂಧಾನಕ್ಕೆ ಬಂದಿರುವಂಥ ಸಮಯದಲ್ಲಿ ಹಾದಿಗುಂಟೆಲ್ಲ ಏನೋ ಅರವಟ್ಟಿಗಳನ್ನು ಇಟ್ಟಿದ್ದ. ಆದರೆ ಧೂತರಾಗಿ ಬಂದಿರುವಂಥ ಭಗವಾನ್ ಶ್ರೀಕೃಷ್ಣ ಏನನ್ನು ಗ್ರಹಣ ಮಾಡಲಿಲ್ಲ. ಅವರು ಯಾಕೆ ಮಾಡಲಿಲ್ಲ? ಯಾರು ಧೂತವಾಗಿ ಬಂದಿರ್ತಾರ, ನ್ಯಾಯವನ್ನು ಮಾಡಲಿಕ್ಕೆ ಬಂದಿರ್ತಾರ, ಆ ಎದುರಿನ ವ್ಯಕ್ತಿ ಆ ನ್ಯಾಯವನ್ನು ಸಮ್ಮತನಾದರೆ ಮಾತ್ರ ಅಲ್ಲಿ ಗ್ರಹಣ ಮಾಡಬೇಕು, ಇಲ್ಲಾಂದ್ರೆ ಗ್ರಹಣ ಮಾಡೋದಿಲ್ಲ ಅಂತ ಬಂದರು. ಕೊನೆಗೆ ಆ ರಾತ್ರಿ ತಮ್ಮ ಭಕ್ತ ವತ್ಸಲನಾಗಿರುವಂಥ ವಿದುರನ ಮನೆಗೆ ಬರ್ತಾರೆ. ಆ ವಿದುರನ ಮನೆಗೆ ಬಂದು ಆ ವಿದುರನ ಮನೆಯಲ್ಲಿ ಕುಳಿತುಕೊಂಡು ಅವ್ರು ಏನು ಮಾಡಿರ್ತಾರೆ, ರೊಟ್ಟಿ ಪಲ್ಯವನ್ನು ಗ್ರಹಣ ಮಾಡ್ತಾರೆ. ನೋಡಿ, ರಾಜಭೋಗವನ್ನು ಗ್ರಹಣ ಮಾಡಲಿಲ್ಲ. ಯಾಕೆ ದುರ್ಯೋಧನನ ಯಾವುದೇ ಪದಾರ್ಥ ಗ್ರಹಣ ಮಾಡಲಿಲ್ಲ ಅಂದರೆ ಅಧರ್ಮೀಯ ಅನ್ನ ಉಂಡರೆ ನಮ್ಮ ಮನಸ್ಸಿನಲ್ಲಿನೂ ಅಧರ್ಮ ಬರುತ್ತೆ. ಅದಕ್ಕಾಗಿ ಧರ್ಮದ ಅನ್ನದಿಂದ ಮಾತ್ರ ನಮ್ಮ ಚಿತ್ತ ಏನಾಗ್ತದೆ ಅಂತ ಹೇಳಿದ್ರೆ ಸಾತ್ವಿಕ ವಿಚಾರಗಳು ಬರ್ತಾವೆ. ಅದಕ್ಕೆ ಮಕ್ಕಳಿಗೆ ಸಾತ್ವಿಕ ಆಹಾರವನ್ನು ಉಣಿಸ್ರಿ ಅಂತ ಹೇಳು ತುಕೋಬರಾಯರು. ಕುಳಿ ಕನ್ಯಾ ಪುತ್ರ ಹೋತಿ ಜೆ ಸಾತ್ವಿಕ ತಯಾಚ ಹರಿ ಕವಾಟೆ ದೇವಾ ಗೀತಾ ಭಾಗವತ ಕರತೆ ಶ್ರವಣ ಅಖಂಡ ಚಿಂತನ ವಿಠೋಬಾಚೆ. ಮಕ್ಕಳಿಗೆ ಮನೆಯಲ್ಲಿ ಸಾತ್ವಿಕ ಆಹಾರಗಳನ್ನ ತಿನ್ನಬಡಿಸ್ರಿ. ಯಾಕಂತ ಹೇಳಿದ್ರೆ ನೀವು ಪ್ರಾಣಿ ಪಕ್ಷಿಗಳನ್ನ ಹತರನ್ನ ಮಾಡಿ ತಮ್ಮ ಮಕ್ಕಳಿಗೆ ಉಣಿಸುವುದರಿಂದ ಅವರಲ್ಲಿ ಯಾವ ಸಾತ್ವಿಕ ಆಹಾರ ಸಾತ್ವಿಕ ಗುಣಗಳು ಬರುವುದಿಲ್ಲ. ರಾಜಸ ತಾಮಸ ಗುಣಗಳು ಬರ್ತವೆ. ಮಕ್ಕಳಿಗೆ ಸಾತ್ವಿಕ ಆಹಾರಗಳನ್ನು ಉಣಿಸ್ರಿ, ಮಗಳಿಗೆ ಉಣಿಸ್ರಿ ಅಂದ್ರೆ ತುಕೋಬರಾಯರು. ಕುಳಿ ಕನ್ಯಾ, ಕುಲದಲ್ಲಿ ಹುಟ್ಟಿರುವಂತ ಹೆಣ್ಣು ಮಗಳಿಗೆ ಸಾತ್ವಿಕ ಆಹಾರವನ್ನು ಉಣಿಸಿದರೆ ಆ ತಾಯಿ ತನ್ನ ಕಡೆಯ 21 ಪೀಳಿಗೆ, ತನ್ನ ತಂದೆಯ ಕಡೆಗೆ 21 ಪೀಳಿಗೆ, 42 ಪೀಳಿಗೆ ಉದ್ಧಾರ ಮಾಡ್ತಾಳ. ಅದಕ್ಕೆ ಮಗಳಾಗಿರುವಂಥವಳಿಗೆ ಸಾತ್ವಿಕ ಆಹಾರವನ್ನು ಉಣಿಸಿ ಸಾತ್ವಿಕ ಬುದ್ಧಿಯನ್ನು ಕಲಿಸಿ ಕನ್ಯಾದಾನ ಮಾಡಿದರೆ ಅದು ಶ್ರೇಷ್ಠ ದಾನ ಅಂತ. ಎಲ್ಲ ದಾನಗಳಲ್ಲಿ ಕನ್ಯಾದಾನ ಶ್ರೇಷ್ಠ ಅಂತ. ಗುಣಿ ಆಗಿರ್ಬೇಕು, ಚತುರ ಆಗಿರ್ಬೇಕು, ಸಾತ್ವಿಕ ಬುದ್ಧಿ ಉಳ್ಳ ಆಗಿರ್ಬೇಕು. ಈ ಮನೆಯನ್ನು ಉದ್ಧಾರ ಮಾಡ್ತಾಳ ಮತ್ತು ತಾನು ಹೋಗಿರುವಂಥ ಮನೆಯನ್ನು ಉದ್ಧಾರ ಮಾಡುವಂಥ ಸಾಮರ್ಥ್ಯ ಅವಳಿಗದ. ಅದಕ್ಕಾಗಿ ಅವಳಂತ ಶಕ್ತಿವಂತರು ಯಾರೂ ಇಲ್ಲ. ಮಹಾನ್ ಶಕ್ತಿ ಆಳ, ಆದರೆ ವಿಚಲಿತನೂ ಅದಾಳ. ಅದಕ್ಕಾಗಿ ಅವಳಿಗೆ ಶಾಸ್ತ್ರವನ್ನು ಕಲಿಸ್ಬೇಕಾಗ್ತದ. ಕುಲದಲ್ಲಿ ಹುಟ್ಟಿರುವಂಥ ಕನ್ಯೆಗೆ ಶಾಸ್ತ್ರ ಕಲಿಸಂದ್ರ ಅವರು ಭೀಷ್ಮಾಚಾರ್ಯ ಶಾಸ್ತ್ರವನ್ನು ಕಲ್ತಿದ್ರು. ಆದರೆ ಅವರು ಯಾರದು ಆಸ್ಥಾನದಲ್ಲಿ ಇರುವುದರಿಂದ ಸ್ವತಂತ್ರ ಆಗಿರಲಿಲ್ಲ ಏನನ್ನ ಮಾಡ್ಲಿಕ್ಕೆ. ಅವರು ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ಬೋದಿತ್ತು. ಹಾಗೆ ನಾವೆಲ್ಲರೂ ನಮ್ಮ ಮಕ್ಕಳಿಗೆ, ಕುಲದಲ್ಲಿ ಹುಟ್ಟಿರುವಂಥ ಮಗನಿಗೆ ಸಾತ್ವಿಕ ವಿಚಾರಗಳನ್ನು ಕಲಿಸಿ ಶಾಸ್ತ್ರ ಅಭ್ಯಾಸವನ್ನು ಮಾಡಿಸಿ ಅವರ ಸ್ವಸ್ವರೂಪಿಗಳನ್ನಾಗಿ ಮಾಡಿದರೆ ಅವರು ಕುಲ ಉದ್ಧಾರ ಮಾಡ್ತಾರಂತ. ಅಂತ ಕುಲ ಉದ್ಧಾರ ಮಾಡುವಂಥ ಮಕ್ಕಳಿಗೆ ನಾವು ಮಾದರಿ ಆಗಬೇಕು ವಿನಃ ದುರ್ಯೋಧನನಂತವರನ್ನ ಅಲ್ಲ. ದುರ್ಯೋಧನ ತನ್ನ ತಂದೆ ಅಂಧ ಇದ್ದ, ತಾಯಿ ಅಂತಃಕರಣದ ಅಂಧೆ ಇದ್ದಳು, ತಾನು ಅಂಧಕನಾದ. ಅಂತ ಮಕ್ಕಳು ಕುಲಘಾತಕರಾಗುತ್ತಾರೆ. ಅಂಥವನನ್ನು ಹುರಿದುಂಬಿಸಲು ಗುರು ಆಚಾರ್ಯರೆಲ್ಲರೂ ಯುದ್ಧ ಭೂಮಿಯಲ್ಲಿ ನಿಂತುಕೊಂಡು ಶಂಖನಾದವನ್ನು ಮಾಡ್ತಾ ಇದ್ದಾರೆ. ಈ ಶಂಖನಾದದ ವಿಪರೀತನಾದ ಮತ್ತೇನು ಮಾಡುತ್ತೆ ಅನ್ನೋದನ್ನ ನಾಳೆಯ ದಿವಸ ಹೇಳ್ತಾರೆ. ಶಂಖನಾದದ ಪರಿಣಾಮ ನಾಳೆ ಶ್ಲೋಕದಲ್ಲಿ ಮುಂದುವರಿಸ್ತಾರೆ. 3 ಲೋಕದಲ್ಲಿಯೂ ಸಹ ಗಡಗಡಿತವಾಗಿರುವಂಥ ಶಬ್ದ ಪಸರಿಸಿರುವಂಥ ಈ ಶಂಖನಾದ ಗವಿ ಕಂದರಗಳು 2 ಸೈನ್ಯದ ಮಧ್ಯದಲ್ಲಿ ಚರಾಚರ ಸಮಸ್ತ ಜೀವರಾಶಿಗಳು ಭೂತಗಳಲ್ಲಿಯೂ ಸಹ ಭಯ ಹುಟ್ಟಿಸುವಂಥ ನಾದ ಗರ್ಜನೆ ಮಾಡಿರುವಂಥ ಆಚಾರ್ಯ ಭೀಷ್ಮರು ಅಂತ ಭಯಂಕರ ನಾದವನ್ನು ಮಾಡಿ ರಾಜ ದುರ್ಯೋಧನನನ್ನ ಸಂತೋಷಪಡಿಸಿದರು ಅಂತ ಹಿಂದಿನ ಶ್ಲೋಕದಲ್ಲಿ ಜ್ಞಾನೇಶ್ವರ ಮೌಲ್ಯವರು ನುಡಿಸಿರುವಂಥ ನುಡಿಗಳು. ಆಚಾರ್ಯರ ಜ್ಞಾನೇಶ್ವರ ಮೌಲ್ಯವರು ಶ್ರೀಚರಣಕ್ಕೆ ಸಮರ್ಪಣೆ ಮಾಡಿ
ತಮ್ಮೆಲ್ಲರಿಗೂ ರಾಮಕೃಷ್ಣರೇ.